ನಾನು ತೆನಾಲಿ ರಾಮಕೃಷ್ಣ, ವಿಜಯನಗರ ಸಾಮ್ರಾಜ್ಯದ ಅರಮನೆಯಲ್ಲಿದ್ದ ವಿಕಟಕವಿ. ಜನರು ನನ್ನನ್ನು ಕೇವಲ ಹಾಸ್ಯಗಾರ ಅಂತ ಅನ್ಕೊಳ್ತಾರೆ. ಆದ್ರೆ ನನ್ನ ಮಾತಿನ ಹಿಂದೆ ಬುದ್ಧಿ ಇತ್ತು. ನನ್ನ ನಗುವಿನ ಹಿಂದೆ ರಾಜಕೀಯ ಇತ್ತು. ನನ್ನ ಜನ್ಮ ಆಂಧ್ರದ ತೆನಾಲಿ ಎಂಬ ಊರಲ್ಲಿ. ಬಾಲ್ಯದಲ್ಲೇ ತಂದೆಯನ್ನ ಕಳೆದುಕೊಂಡೆ. ಶಿಕ್ಷಣ ಸಿಕ್ಕಿರ್ಲಿಲ್ಲ, ಆದ್ರೆ ಜ್ಞಾನಕ್ಕಾಗಿ ಹಸಿವು ಮಾತ್ರ ತುಂಬಿತ್ತು. ಒಂದು ದಿನ ಬದುಕಿನ ದಾರಿ ಹುಡುಕುತ್ತಾ ಅಲೆದಾಡುತ್ತಿದ್ದಾಗ ಒಬ್ಬ ಋಷಿ ನನಗೆ ಕಾಳಿದೇವಿಯನ್ನ ಆರಾಧಿಸು ಎಂದರು. ಆ ತಾಯಿಯ ಕೃಪೆಯಿಂದ ನನಗೆ ಸಿಕ್ಕದ್ದು ಕೇವಲ ಆಶೀರ್ವಾದ ಅಲ್ಲ, ಅದು ಬುದ್ಧಿ, ಚಾತುರ್ಯ ಮತ್ತು ಲೋಕವನ್ನ ನಗಿಸುತ್ತಲೇ ಸತ್ಯ ಹೇಳುವ ಶಕ್ತಿ. ನಂತರ ನಾನು ಸೇರಿದ್ದು ಮಹಾನ್ ಶ್ರೀ ಕೃಷ್ಣದೇವರಾಯರ ಅರಮನೆಗೆ. ಅಷ್ಟದಿಗ್ಗಜರಲ್ಲಿ ಒಬ್ಬನಾಗಿ, ರಾಜನ ಆಪ್ತನಾಗಿ ಬೆಳೆದನು. ರಾಜಸಭೆಯಲ್ಲಿ ಹಲವರು ಜ್ಞಾನ ತೋರಿಸುತ್ತಿದ್ದರು, ಆದರೆ ನಾನು ನಗುವಿನೊಳಗೆ ಸತ್ಯ ಹೇಳುತ್ತಿದ್ದೆ. ಶತ್ರುಗಳ ಕುತಂತ್ರವಾಗಲಿ, ಅರಮನೆಯ ಸಮಸ್ಯೆಯಾಗಲಿ, ನನ್ನ ಬುದ್ಧಿ ಮತ್ತು ಹಾಸ್ಯದಿಂದ ರಾಜನಿಗೆ ನೆರವಾದೆ. ಆ ಕಾರಣಕ್ಕೆ ಜನರು ನನಗೆ ವಿಕಟಕವಿ ಎಂಬ ಹೆಸರು ಕೊಟ್ಟರು. ನಾನು ಕೇವಲ ಕಥೆಗಳ ಪಾತ್ರ ಅಲ್ಲ, ಪಾಂಡುರಂಗ ಮಹಾತ್ಮ್ಯ ಎಂಬ ಮಹಾಕಾವ್ಯ ರಚಿಸಿದ ಕವಿ ಕೂಡ ಹೌದು. ಇಂದಿಗೂ ನನ್ನ ಕಥೆಗಳು ಮಕ್ಕಳಿಂದ ದೊಡ್ಡವರವರೆಗೆ ಎಲ್ಲರ ಮನಸ್ಸಿನಲ್ಲಿ ಬದುಕಿವೆ. ಯಾಕೆಂದರೆ ಬಲದಿಂದ ಗೆಲ್ಲುವವರು ಅನೇಕರು, ಆದರೆ ಬುದ್ಧಿಯಿಂದ ಗೆಲ್ಲುವವರು ಇತಿಹಾಸವಾಗುತ್ತಾರೆ. ನಾನು ತೆನಾಲಿ ರಾಮಕೃಷ್ಣ, ನಗಸುತ್ತಾ ಸತ್ಯ ಹೇಳಿದ ವಿಜಯನಗರದ ವಿಕಟಕವಿ.